ಕನ್ಯಾ ರಾಶಿಯವರಿಗೆ ಒಂದು ಅದ್ಭುತವಾದ ಗುಡ್ ನ್ಯೂಸ್. ಏನಂತೀರಾ? ಮಹಾಸೂರ್ಯಗ್ರಹಣ. ಮಹಾಸೂರ್ಯಗ್ರಹಣ ಈ ಆಗಸ್ಟ್ 12ನೇ ತಾರೀಕು ಮಂಗಳವಾರ ಭೀಮನ ಅಮಾವಾಸ್ಯೆ ದಿವಸ ಸಂಭವಿಸಲಿದೆ. ಆದರೆ ಇದು ಭಾರತದಲ್ಲಿ ಗೋಚಾರ ಇಲ್ಲ, ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ಮೂರು ಸಲ ಸ್ನಾನ ಮಾಡೋದು, ಉಪವಾಸ ಇರೋದು, ಹೊರಗೋಗ್ಬಾರ್ದು ಅನ್ನುವಂಥದ್ದು ಯಾವ ಅವಶ್ಯಕತೆನೂ ಇಲ್ಲ, ಆಚರಣೆಯ ಅವಶ್ಯಕತೆನೇ ಇಲ್ಲ. ಆದರೆ ಪ್ರಭಾವ ಇದ್ದೇ ಇರುತ್ತೆ. ನೀವು ಪ್ರಭಾವ ಏನೂ ಇರೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆ ಗೊತ್ತಾ? ಇದು ಶುಭ ಫಲ, ನಿಮಗೆ ಬೇಕೇ ಬೇಕಿದು. ಯಾರು ಶುಭವನ್ನು ಬೇಡ ಅನ್ಕೊಳ್ತಕ್ಕಂಥ ದಡ್ಡರಿರ್ತಾರೆ ಅಷ್ಟೇನೆ ಅಲ್ವಾ? ಸೊ ಆದ್ರಿಂದ ಇದು ಶುಭ ಫಲ ಇದೆ ನಿಮಗೆ. ಆದರೆ ಶುಭ ಫಲವನ್ನು ಏನು ಪಡ್ಕೊಳ್ಬೇಕು, ಏನೇನು ಶುಭ ಫಲ ಆಗಲಿದೆ, ಹೇಗೆ ಪಡ್ಕೊಳ್ಬೇಕು, ಪ್ರತಿಯೊಂದನ್ನು ಸಹ ವಿವರವಾಗಿ ವಿಡಿಯೋದಲ್ಲಿ ಹೇಳ್ತೇನೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ, ಒಂದು 5-10 ನಿಮಿಷ ಅಷ್ಟೇ ವಿಡಿಯೋ ಇರತಕ್ಕಂಥದ್ದು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೂ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾರೆ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ನೋಡ್ತಾರೆ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ, ಎಲ್ಲರೂ ಸಹ ಒಳ್ಳೇದಾಗ್ಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಅದ್ಭುತವಾಗಿರತಕ್ಕಂಥ ಶುಭ ಫಲ. ಯಾಕೆಂದ್ರೆ ನಿಮ್ಮ ರಾಶಿಯಿಂದ 11ನೇ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಸಂಭವಿಸಲಿದೆ ಯಾವತ್ತು? ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆಗೆ ದಿವಸ. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿಯಲ್ಲಿ ಗ್ರಹಣ. ನಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ಗ್ರಹಣವಾದರೆ ನಮಗೆ ಅದು ಶುಭ ಫಲ ಅಂತ ಹೇಳ್ತಾರೆ. ಸೊ ಆದ್ರಿಂದ ಈ ಒಂದು ಗ್ರಹಣ, ಸೂರ್ಯಗ್ರಹಣ ಕನ್ಯಾ ರಾಶಿಯವರಿಗೆ ಅತ್ಯಂತ ಲಾಭದಾಯಕವಾದ ಶುಭ ಫಲವನ್ನು ಕೊಡಬೇಕು. ಆದರೆ ಇಲ್ಲೊಂದು ವಿಚಾರ ಇದೆ, ಏನಂದ್ರೆ ರವಿ ಗ್ರಹ ನಿಮಗೆ ವ್ಯಯಾಧಿಪತಿ ಆಗುತ್ತಾನೆ. ಸೊ ಸೂರ್ಯಗ್ರಹಣವನ್ನ ಸರಿಯಾಗಿ ನೀವು ದೇವತಾರಾಧನೆಗಳು, ಪರಿಹಾರಗಳು ಎಲ್ಲ ಮಾಡ್ಕೊಳ್ಳೋದ್ರಿಂದ ನೀವು ನೆಗೆಟಿವ್ ಅನ್ನ ಪಾಸಿಟಿವ್ ಆಗಿ ತಿರ್ಸ್ಕೊಳ್ಳುವ ಅವಕಾಶ ಸಿಗಲಿದೆ ನಿಮಗೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ಸೂರ್ಯಗ್ರಹಣದ ಪ್ರಭಾವ ಯಾವ್ದಾದ್ರ ಮೇಲೆ ಬೀಳಲಿದೆ? ಫಸ್ಟ್ ಆಫ್ ಆಲ್ ನಿಮ್ಮ ಪ್ರಾಫಿಟ್ ಮೇಲೆ. ನೀವು ಬಿಸ್ನೆಸ್ ಮಾಡುವ ಕನ್ಯಾ ರಾಶಿಯವರಾಗಿರ್ಬೋದು, ಜಾಬ್ ಮಾಡುವ ಕನ್ಯಾ ರಾಶಿಯವರಾಗಿರ್ಬೋದು, ಮನೇಲಿರೋ ಕನ್ಯಾ ರಾಶಿ, ನೀವು ಯಾವುದೇ ಕನ್ಯಾ ರಾಶಿಯವರಾಗಿರ್ಬೋದು, ಏನೇ ಒಂದು ಕೆಲಸ ಮಾಡಿದ್ರು ಅದರಿಂದ ಬರುವ ಒಂದು ಪ್ರತಿಫಲವನ್ನ ನಿರೀಕ್ಷೆ ಮಾಡಿ ಅಲ್ವಾ ಕೆಲಸವನ್ನು ಮಾಡೋದು ನಾವು. ಅಂದ್ರೆ ನೀವು ಎಂತ ಹೇಳ್ತೀವಿ, ಯಾವುದೇ ಜಾಬ್ ಹೋಗ್ತೀರಾ, ಸಂಬಳ ಪ್ರತಿಫಲ ಆಗಿರುತ್ತೆ, ಪ್ರಮೋಷನ್, ಸ್ಯಾಲರಿ ಹೈಕು ಪ್ರತಿಫಲ ಆಗಿರುತ್ತೆ, ಬಿಸ್ನೆಸ್ ಮಾಡ್ತೀರಾ, ಪ್ರಾಫಿಟ್ ನಿಮ್ಮ ಪ್ರತಿಫಲ ಆಗಿರುತ್ತೆ. ಸೊ ಅದು ಯಾವುದೇ ವಿಚಾರದಲ್ಲಿ ನಿಮಗೆ ಲಾಭವಾಗಬೇಕು ಅಂತಂದ್ರೆ ಈ ಒಂದು ಮಹಾ ಸೂರ್ಯಗ್ರಹಣ ನಿಮಗೆ ಲಾಭವನ್ನು ಕೊಡಿಸುವ ತಾಕತ್ತಿದೆ. ಸೂರ್ಯಗ್ರಹಣದ ಒಂದು ಪರಿಹಾರಗಳನ್ನ ನೀವು ಮಾಡ್ಕೊಳ್ಬೇಕು, ಸಾಕು, ತುಂಬಾ ಪ್ರಾಫಿಟ್ ಆಗುತ್ತೆ. ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ, ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಪ್ರತಿಯೊಬ್ಬರಿಗೂ ಸಹ ಲಾಸ್ ಆಗುವಂಥದ್ದು ಕೂಡ ಮುಗಿದೋಯ್ತು, ಲಾಸ್ ಇದು ಹೋಯ್ತು ಅಂತ ಕೂಡ ಅಟ್ಲೀಸ್ಟ್ ಹಾಕಿದ ದುಡ್ಡಾರು ವಾಪಸ್ ಬರುತ್ತೆ. ಏನೋ ಒಂದು ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನುವಂಗೆ ಸಮಸ್ಯೆ ಅಟ್ಲೀಸ್ಟ್ ಕಡಿಮೆನಾದ್ರೂ ಆಗುತ್ತೆ. ಅಯ್ಯೋ ಗುರುಗಳು ಪ್ರಾಫಿಟ್ ಆಗುತ್ತೆ ಅಂದ್ರು, ನನಗೆ ನೋಡಿದ್ರೆ ಲಾಸ್ ಆಗ್ಬಿಡ್ತಿತ್ತು ಹಂಗಾರೆ, ಅಥವಾ ಪ್ರಾಫಿಟ್ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇನ್ನ ಮೈಕೈಲ ಸಾಲ ಆಗ್ಬಿಡ್ತಿತ್ತೇನೋ, ಅದರಿಂದನಾದ್ರು ನೀವು ಬಚಾವಾದ್ರಿ ಅಂತ. ಸೊ ಎಲ್ಲೋ ಒಂದು ಕಡೆ ನಿಮ್ಮನ್ನ ಸಂಪೂರ್ಣವಾಗಿ ನಷ್ಟದಿಂದೆತ್ತು ಪ್ರಾಫಿಟ್ ಕಡೆ ತೆಗೆದುಕೊಳ್ಳುತ್ತೆ, ನಿಮ್ಮನ್ನು ಸೇರಿಸುವಂಥದ್ದು ಈ ಒಂದು ಮಹಾಸೂರ್ಯಗ್ರಹಣ ಖಂಡಿತವಾಗಿ ಮಾಡಲಿದೆ. ಅಷ್ಟೇ ಅಲ್ಲ, ಇನ್ನೂ ಬಹಳ ಇಂಪಾರ್ಟೆಂಟ್, ಇಲ್ಲಿ ನೀವು ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಕನ್ಯಾ ರಾಶಿಯವರು ಯಾವುದೋ ವ್ಯಕ್ತಿ ನಿಮ್ಮಿಂದ ಜಗಳ ಮಾಡ್ಕೊಂಡು ಹೊರಟೋಗ್ಬಿಟ್ಟ, ವಾಪಸ್ ಬರಲಿಲ್ಲ. ಏನು ಮಾಡಬೇಕು? ಈ ಒಂದು ಗ್ರಹಣದ ಆರಾಧನೆ ಮಾಡ್ಕೊಳ್ಳೋದ್ರಿಂದ, ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮನ್ನು ಬಿಟ್ಟು ಹೋದಂಥ ನಿಮಗೆ ಅವರು ವಾಪಸ್ ಬೇಕು ಅಂದರೆ ನೀವು ಅದೇ ಥರ ಸಂಕಲ್ಪ ಮಾಡಿಕೊಂಡ್ರೆ ಅವರು ಮತ್ತೆ ವಾಪಸ್ ಬರ್ತಾರೆ ನಿಮ್ಮ ಜೀವನದಲ್ಲಿ. ಅಷ್ಟೇ ಅಲ್ಲ, ನೀವು ಕಳ್ಕೊಂಡಂಥ ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಸ್ಥಾನಮಾನಗಳಿರಬಹುದು, ಅಧಿಕಾರ ಇರಬಹುದು, ಹಣ ಇರಬಹುದು, ಏನೇ ಇರಬಹುದು, ಕನ್ಯಾ ರಾಶಿಯವರು ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳುವಂತಹ ಒಂದು ಅವಕಾಶ ಈ ಮಹಾಸೂರ್ಯ ಗ್ರಹಣ ನಿಮಗೆ ಕೊಡಲಿದೆ. ಅಂತ ಅದ್ಭುತವಾದ ಅವಕಾಶ ರೀ ಇದು, ಮಿಸ್ ಮಾಡ್ಕೊಳ್ಬಾರ್ದು, ನೆನ್ಪಿಟ್ಕೊಳ್ಳಿ ಆಯ್ತಾ. ಅದೇನು ಪರಿಹಾರ ಮಾಡಬೇಕೆಲ್ಲ ತಿಳಿಸ್ತೇನೆ ನಾನು ನಿಮಗೆ. ಇನ್ನೇನು ಮಾಡಬಹುದು ನೋಡಿ, ಈ ಸೂರ್ಯಗ್ರಹಣದಿಂದ ನೀವು ಕೈ ಹಾಕಿದ ಕೆಲಸಗಳಲ್ಲೆಲ್ಲ ಸಕ್ಸಸ್ ಸಿಗುತ್ತೆ. ಯಾವುದೋ ಕೆಲಸ ಕೈ ಹಾಕಿದ್ರೆ ಈ ಕೆಲಸ ಆಗಬೇಕು ಅಂದ್ರೆ ನಾನು ಒಬ್ಬನ ಕೈಲಿ ಆಗಲ್ಲ, ದೊಡ್ಡವರೆಲ್ಲ ಫೋನ್ ಮಾಡಬೇಕು, ದೊಡ್ಡವ್ರು ನನ್ನ ಬೆನ್ನಿಗೆ ನಿಂತ್ಕೋಬೇಕು, ಅಲ್ಲ, ಎಲ್ಲರೂ ನಿಂತ್ಕೊಳ್ತಾರೆ. ದೊಡ್ಡ ಜನ ನಿಮ್ಮ ಬೆನ್ನಿಗೆ ನಿಂತು ನೀವು ಕೈ ಹಾಕಿದ ಕೆಲಸ ಸಕ್ಸಸ್ ಆಗೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ನಿಮಗೊಂದು ಅದ್ಭುತವಾಗಿರತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್
ಈ ಒಂದು ಮಹಾ ಸೂರ್ಯಗ್ರಹಣ ನಿಮಗೆ ಕೊಡಲಿದೆ. ಮಕ್ಕಳ ವಿಚಾರದಲ್ಲಿ ತುಂಬಾ ದುಃಖ, ತಾಪತ್ರಯ, ಚಿಂತೆ ಇದೆಯಾ? ಟೆನ್ಷನ್ ಮಾಡ್ಕೋಬೇಡಿ. ಈ ಒಂದು ಮಹಾ ಸೂರ್ಯಗ್ರಹಣ ಕನ್ಯಾ ರಾಶಿಯವರ ಮಕ್ಕಳ ವಿಚಾರದಲ್ಲಿರುವ ದುಃಖಗಳನ್ನು ಕಡಿಮೆ ಮಾಡಿಕೊಡಲಿದೆ. 100% ಬಹಳ ಅನುಕೂಲವಾಗಲಿದೆ ನಿಮಗೆ. ನೋಡಿ, ಸೂರ್ಯಗ್ರಹಣ ಕನ್ಯಾ ರಾಶಿಯವರಿಗೆ ಅದ್ಭುತ ಫಲಗಳನ್ನೇ ಕೊಡಲಿದೆ ಈ ಮಹಾಸೂರ್ಯಗ್ರಹಣ. ಹಾಗಾದರೆ ಯಾವ ರೀತಿಯಲ್ಲಿ ಅಂತಂದರೆ, ಸೂರ್ಯಗ್ರಹಣದ ದಿವಸ ಹಾಗೂ ಮರುದಿನ 2 ದಿನ ನೀವು ನಾನು ಹೇಳಿದಂತಹ ಪರಿಹಾರಗಳು ಮಾಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ಬಹುದು ನೀವು ಅಂದರೆ, 12ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಒಂದು ಆದಿತ್ಯ ಹೃದಯ ಸ್ತೋತ್ರ 3 ಸಲ ಪಠನೆ ಮಾಡಬೇಕು. ರವಿಗ್ರಹದ ಅಷ್ಟೋತ್ರ 3 ಸಲ ಪಠನೆ ಮಾಡಬೇಕು. ಓಂ ಸೂರ್ಯನಾರಾಯಣಾಯ ನಮಃ ಜಪ ಮಾಡಿ 1008 ಸಲ, ಇಲ್ಲ ಒಂದು ರೆಡ್ ಇಂಕಲ್ಲಿ ಬರೀರಿ 108 ಸಲ. ತುಂಬ ಅದ್ಭುತವಾಗಿರ್ತಕ್ಕಂಥ ಪರಿಹಾರ. 13ನೇ ತಾರೀಕು ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಮನೆ ಹತ್ರ ಇರುವ ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ನವಗ್ರಹ ಇರುತ್ತೆ, ಮಧ್ಯದ ಸೂರ್ಯ ಇರ್ತಾನೆ, ಸೂರ್ಯಗ್ರಹನಿಗೆ ಒಂದು ಫಲಪಂಚಾಮೃತ ಅಭಿಷೇಕ ಮಾಡಿಸಿ, ಕೆಂಪು ವಸ್ತ್ರ ದಾನ ಮಾಡಿ, ಗೋಧಿ ದಾನ ಮಾಡಿ, ಆ ಸೂರ್ಯಗ್ರಹಣಿಗೆ ಒಂದು ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸಿ. ಈ ಥರ ಎಲ್ಲ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಅದ್ಭುತವಾದಂಥ ಪರಿಹಾರ ಬೇಕು, ಪವರ್ಫುಲ್ ಆದಂಥ ಪರಿಹಾರ ಬೇಕು, ಮಹಾಸೂರ್ಯಗ್ರಹಣ ರಾಜಯೋಗವನ್ನು ಕನ್ಯಾ ರಾಶಿಯವರಿಗೆ ಕೊಡುವಂತಹ ಪರಿಹಾರ ಬೇಕಾ? ಅದಕ್ಕೂ ಒಂದು ಅದ್ಭುತವಾದಂತಹ ಪರಿಹಾರ ನಾವು ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆಯೂ ಸಹ ತಿಳಿಸ್ತೇನೆ. ಆಗಸ್ಟ್ 12ನೇ ತಾರೀಕು ಮಹಾಸೂರ್ಯಗ್ರಹಣದ ಅಂದರೆ ಭೀಮನ ಅಮಾವಾಸ್ಯೆಗೆ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ರವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ದಿವಸ ಅಲ್ವಾ, ಸೊ ಅದರಿಂದ ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮಗೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ವಿವಾಹ ದಾಂಪತ್ಯಾದಿ ವಿಚಾರಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಮಾಡಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯ ಉಂಗುರವನ್ನೇ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಪರ್ವದ ಕಾಲದ ದಿವಸ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡಿ ಈ ಒಂದು ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಇದು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಸಾಕು. ಸೊ ನಾವು ಇನ್ನೂ ವಿಶೇಷವಾಗಿ ಇದನ್ನು ಎನರ್ಜೈಸ್ ಮಾಡುವಂಥ ಬೇರೆ ಬೇರೆ ಐಡಿಯಾಗಳು ಸಹ ಇದೆ, ಇನ್ನೂ ಸಹ ಮಾಡುವಂಥ ಸಾಧ್ಯತೆಗಳಿದೆ. ಆದರೆ ಇದನ್ನು ನೀವು ನೋಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸವೇ ಸಹಸ್ರ ರವಿ ಶಾಂತಿ ಹೋಮದಲ್ಲಿ ರಾಜವರ್ಧನ ಮಣಿ ಉಂಗುರ, ಅದ್ರ ಜೊತೆಗೆ ಶೂಲಿನಿ ದುರ್ಗಾ ಹೋಮ, ಆಮೇಲೆ ಅದ್ರ ಜೊತೆಗೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ. ಯಾಕಂದ್ರೆ ಭೀಮನ ಅಮಾವಾಸ್ಯೆ ಆದ್ರಿಂದ ಈ ಹೊಸದಾಗಿ ಮದುವೆ ಆದಂತಹ ದಂಪತಿಗಳಂತೂ ಇದನ್ನು ಧಾರಣೆ ಮಾಡಿಕೊಂಡ್ರೆ ಇನ್ನೂ ಅದ್ಭುತ. ಯಾಕೆಂದ್ರೆ ಜ್ಯೋತಿರ್ಭೀಮೇಶ್ವರ ಒಂದು ಮಂತ್ರ ಹೋಮದ ಜೊತೆಗೆ ನಾವು ಸ್ವಯಂವರ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ. ಕೆಲವರಿಗೆ ರಾಶಿ ನಕ್ಷತ್ರಗಳು ಗೊತ್ತಿರಲ್ಲ, ಹೆಸರು ವಿಳಾಸ ಆದ್ರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಭೀಮನ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳು, ಸಹಸ್ರ ರವಿ ಶಾಂತಿ ಹೋಮ, ಸಹಸ್ರ ಸೂರ್ಯ ಶಾಂತಿ ಹೋಮ, ಶೂಲಿನಿ ದುರ್ಗಾ ಹೋಮ, ಅದ್ರ ಬಗ್ಗೆ ಮುಂದೆ ವಿಡಿಯೋಗಳು ಮಾಡ್ತೀನಿ ನಾನು ಶೂಲಿನಿ ದುರ್ಗಾ ಬಗ್ಗೆ. ಆಮೇಲೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶನಿ ಶಾಂತಿ, ಎಲ್ಲ ಹೋಮಗಳು ಲೈವ್ ಅಲ್ಲಿ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ರಾಜವರ್ಧನ ಮಣಿ, ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇವೆ. ಈ ಹಿಂದೆ ಹೋದ ವರ್ಷ ಸಹ ನಾವು ಅದನ್ನು ಕೊಟ್ಟಿದ್ವಿ. ಅದನ್ನ ಈಗ ಬಹಳ ಕಾಲ ಆದ ನಂತರ ಅದರ ಪವರ್ ಡೌನ್ ಆಗಿರುತ್ತೆ. ಸೊ ಈ ಹಿಂದೆ ಹೆಸರು ಕೊಟ್ಟಿರ್ತಕ್ಕಂಥವ್ರು ಬೇಕಾದ್ರೆ ಅದನ್ನ ವಿಸರ್ಜನೆ ಮಾಡಿ, ಹರಿಯುವ ನೀರಲ್ಲೆಲ್ಲ ಒಳ್ಳೆ ಜಾಗದಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ನನಗೆ ಈ ಹಿಂದೆ ಕರೆ ಮಾಡಿ ಹೇಳಿದ್ದಾರೆ, ನನಗೆ ತುಂಬಾ ಅದೃಷ್ಟ ಸಿಕ್ಕಿದೆ ರಾಜವರ್ಧನ ಮಣಿಯನ್ನ ಧಾರಣೆ ಮಾಡಿಕೊಂಡಾಗ ಅಂತ. ಸೊ ಈ ಮಣಿಯನ್ನ ವಿಶೇಷವಾಗಿ ಈ ಹೋಮಗಳಲ್ಲಿ ಗ್ರಹಣದಲ್ಲಿ ದಿನ ಎನರ್ಜೈಸ್ ಮಾಡಿದಾಗ ಇನ್ನೂ ಪವರ್ ಜಾಸ್ತಿ ಆಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬಾ ಲಿಮಿಟೆಡ್ ಸ್ಟಾಕ್ ಉಂಗುರ ಮಾಡಿಸಿರ್ತಕ್ಕಂಥದ್ದು. ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್
ಇನ್ಸ್ಟಾಲ್ ಮಾಡಿಕೊಂಡು ಹೋಮಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.